ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿ ಯಾವತ್ತೂ ಈ 5 ವಸ್ತುಗಳು ಖಾಲಿಯಾಗದಂತೆ ನೋಡ್ಕೊಳ್ಳಿ. ಇಲ್ಲದೇ ಇದ್ರೆ ಮನೆಯಲ್ಲಿ ಸದಾ ದರಿದ್ರತನ ಕಾಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ. ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಯಾರಿಗೂ ಕೂಡ ಬಡವರಾಗೋದು ಇಷ್ಟ ಇರೋದಿಲ್ಲ. ಅದಕ್ಕಾಗಿಯೇ ಜನರು ಸಾಲ ಸೋಲ ಮಾಡಿ ಆದ್ರೂ ಮನೆ ಕಟ್ಟೋದು, ಬೈಕ್ನ ಗಾಡಿನ ತಗೊಳ್ಳೋದು ಮಾಡ್ತಾನೆ ಇರ್ತಾರೆ. ಯಾಕಂತಂದ್ರೆ ಎದುರಿನವರ ಮುಂದೆ ನಾವು ಯಾವತ್ತೂ ಸಣ್ಣವರಾಗಬಾರದು ಅನ್ನೋ ಕಾರಣಕ್ಕೆ. ಆದ್ರೆ ನೀವು ಮನೆಯಲ್ಲಿ ಮಾಡುವ ಕೆಲವೊಂದು ತಪ್ಪುಗಳು ನಿಮ್ಮನ್ನ ಬಡವರನ್ನಾಗ್ಸುತ್ತೆ ಅನ್ನೋದು ನಿಮಗ್ ಗೊತ್ತಾ? ಹೌದು, ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಎಂದಿಗೂ ಖಾಲಿಯಾಗಿಡಬಾರದು. ಈ ವಸ್ತುಗಳು ಖಾಲಿ ಆದ್ರೆ ಯಾವಾಗ್ಲೂ ಜೀವನದ ಪ್ರಗತಿಗೆ ಅಡ್ಡಿಯಾಗತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರಗತಿ ಕಾಣಲ್ಲ ಅಂತ ಅರ್ಥ. ವಾಸ್ತುಶಾಸ್ತ್ರದಲ್ಲಿ ಅಂತಹ ಕೆಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮನೆಯಲ್ಲಿನ ಕೆಲವು ವಸ್ತುಗಳನ್ನ ಖಾಲಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗತ್ತಂತೆ. ಹಾಗಿದ್ರೆ ಆ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ. ಈ ವಿಡಿಯೋದಲ್ಲಿ ಆ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದೀವಿ. ಅದಕ್ಕಾಗಿ ನೀವು ಪೂರ್ತಿ ವಿಡಿಯೋನ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಜೀವನ ಯಾವಾಗ್ಲೂ ಒಂದೇ ರೀತಿಯಾಗಿರೋದಿಲ್ಲ. ನಿಮ್ಮ ಒಳ್ಳೆಯ ದಿನಗಳು ಇದ್ದಕ್ಕಿದ್ದಂತೆ ಕೆಟ್ಟ ದಿನಗಳಾಗಿ ಬದಲಾಗಿ ಹೋಗುತ್ತೆ. ಕೈ ತುಂಬಾ ಹಣ ಇರ್ತಾ ಇದ್ದ ನಿಮ್ಮ ಬಳಿ ಈಗ ಹಣ ಉಳಿಯೋದೇ ಕಷ್ಟವಾಗಿರುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಮನೆಯಲ್ಲಿನ ಕೆಲವು ವಿಷಯಗಳ ಬಗ್ಗೆ ನೀವು ಗಮನ ಹರಿಸದೇ ಇರೋದು. ಮನೆಯಲ್ಲಿ ಕೆಲವು ವಸ್ತುಗಳು ಯಾವಾಗ್ಲೂ ತುಂಬಿರಬೇಕು. ಅವುಗಳನ್ನ ನೀವು ಖಾಲಿಯಾಗೋದಕ್ಕೆ ಬಿಟ್ರೆ ನಿಮ್ಮ ಬಳಿ ಇದ್ದ ಹಣ ಕೂಡ ಹಾಗೇನೆ ಖಾಲಿಯಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾದ ಕೆಲವೊಂದು ವಸ್ತುಗಳು ಖಾಲಿಯಾದ್ರೆ ನಿಮ್ಮ ಪ್ರಗತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಅನೇಕ ಬಾರಿ ಏನಾಗುತ್ತೆ ಅಂತಂದ್ರೆ ಕೆಲವು ಸಣ್ಣ ವಿಷಯಗಳಿಂದಾಗಿ ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ. ಶ್ರೀಮಂತಿಕೆಯಿಂದ ಬದುಕಬೇಕಾದ ನೀವು ಇದರಿಂದ ಬಡತನದಲ್ಲಿ ಬೇಯಬೇಕಾಗತ್ತೆ. ಈ ವಿಷಯಗಳು ಜೀವನದಲ್ಲಿ ನಕಾರಾತ್ಮಕತೆಯನ್ನ ತರುತ್ತವೆ. ಅಷ್ಟೇ ಅಲ್ಲ, ಹೊಸ ಸಮಸ್ಯೆಗಳು ಒಂದ್ರ ನಂತರ ಒಂದರಂತೆ ನಿಮ್ಮನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಜೀವನದಲ್ಲಿ ಯಾವತ್ತೂ ಹಣದ ಕೊರತೆ ಉಂಟಾಗಬಾರದು, ಯಾವಾಗ್ಲೂ ಪ್ರಗತಿ ಉಂಟಾಗಬೇಕು ಅಂತಾದ್ರೆ ಈ 5 ವಿಷಯಗಳನ್ನ ಎಂದಿಗೂ ಖಾಲಿಯಾಗೋದಕ್ಕೆ ಬಿಡಬೇಡಿ. ಮೊದಲನೇದಾಗಿ ಧಾನ್ಯಗಳ ಭಂಡಾರ. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಕಣಜವನ್ನ ಅಥವಾ ಅಡುಗೆ ಮನೆಯ ಸಾಮಗ್ರಿಗಳನ್ನ ಎಂದಿಗೂ ಖಾಲಿಯಾಗಿ ಇಡ್ಲೇಬಾರದು. ಅದು ಖಾಲಿಯಾಗ್ತಾ ಬಂದಿದೆ ಅಂತ ನಿಮಗೆ ಅನ್ಸಿದ್ರೆ ಅದನ್ನ ಮುಂಚಿತವಾಗಿಯೇ ಭರ್ತಿ ಮಾಡಿ. ಇದರಿಂದ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗೋದಿಲ್ಲ. ಒಂದು ವೇಳೆ ಆಹಾರ ಪದಾರ್ಥಗಳು ಸಂಪೂರ್ಣವಾಗಿ ಖಾಲಿಯಾದ್ರೆ ನಿಮ್ಮ ಪ್ರಗತಿಗೆ ಅಡ್ಡಿ ಉಂಟಾಗುತ್ತೆ. ಮನೆಯಲ್ಲಿ ಆಹಾರ ಸಂಗ್ರಹ ಮಾಡೋದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಧಾನ್ಯಗಳ ಭಂಡಾರ ತುಂಬಿದ್ರೆ ನಿಮ್ಮ ಪ್ರಗತಿ ಕೂಡ ಹೆಚ್ಚಾಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ. ಹಾಗಾಗಿ ಪ್ರತಿದಿನ ತಾಯಿ ಅನ್ನಪೂರ್ಣೇಶ್ವರಿಯನ್ನ ಪೂಜಿಸೋದ್ರಿಂದ ಮನೆಯ ಉಗ್ರಾಣವು ಎಂದಿಗೂ ಖಾಲಿಯಾಗೋದಿಲ್ಲ ಅನ್ನೋದು ನೆನಪಲ್ಲಿರಲಿ. ಎರಡನೇದಾಗಿ ಸ್ನಾನಗೃಹದಲ್ಲಿ ಬಕೆಟ್ ಖಾಲಿಯಾಗಬಾರದು. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಬಕೆಟ್ ಅನ್ನ ಬಾತ್ರೂಮ್ ಅಲ್ಲಿ ಯಾವತ್ತೂ ಇಡಬಾರದು. ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಒಂದು ವೇಳೆ ನೀವು ಬಕೆಟ್ ಬಳಸದೇ ಇದ್ರೆ ಅದನ್ನ ಯಾವಾಗ್ಲೂ ನೀರಿನಿಂದ ತುಂಬಿಸಿಡಿ. ಸ್ನಾನ ಮಾಡಿ ಬರುವಾಗ ಬಕೆಟ್ ಖಾಲಿ ಮಾಡಿ ಬರೋ ಬದಲಾಗಿ ಅದರಲ್ಲಿ ಸ್ವಲ್ಪವಾದ್ರೂ ನೀರನ್ನ ತುಂಬಿಸಿಡೋದನ್ನ ಮರಿಬೇಡಿ. ಅಷ್ಟೇ ಅಲ್ಲ, ಕಪ್ಪು ಅಥವಾ ಮುರಿದ ಬಕೆಟ್ ಅನ್ನ ಯಾವತ್ತೂ ಸ್ನಾನದ ರೂಮ್ನಲ್ಲಿ ಬಳಕೆ ಮಾಡಬೇಡಿ ಅನ್ನೋದು ಕೂಡ ನೆನಪಲ್ಲಿರಲಿ. ಬಾತ್ರೂಮ್ನಲ್ಲಿ ನೀಲಿ ಬಣ್ಣದ ಬಕೆಟ್ ಬಳಕೆ ಮಾಡೋದು ಶುಭ ಅನ್ನೋ ನಂಬಿಕೆ ಇದೆ. ಇದಲ್ಲದೆ ಪೂಜಾ ಕೋಣೆಯಲ್ಲಿರುವ ನೀರಿನ ಮಡಿಕೆಯನ್ನು ಕೂಡ ಖಾಲಿಯಾಗಿ ಇಡಬಾರದು. ಹೆಚ್ಚಿನ ಎಲ್ಲಾ ಮನೆಗಳಲ್ಲಿ ಪೂಜಾ ಸ್ಥಳ ಇದ್ದೇ ಇರುತ್ತೆ. ಅಲ್ಲಿ ನಾವು ನೀರಿನ ಪಾತ್ರೆಗಳು, ಘಂಟೆಗಳು ಮುಂತಾದ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನ ಇಡ್ತೀವಿ ಅಲ್ವಾ.
ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಸ್ಥಳದಲ್ಲಿ ಇರಿಸಲಾದ ನೀರಿನ ಪಾತ್ರೆಯನ್ನ ಯಾವತ್ತಿಗೂ ಖಾಲಿಯಾಗಿಡಬಾರದು. ಪೂಜೆಯ ನಂತರ ನೀರಿನ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಸ್ವಲ್ಪ ಗಂಗಾಜಲ ಹಾಗೂ ತುಳಸಿ ಎಲೆಗಳನ್ನ ಹಾಕಿ ಇಡೋದನ್ನ ಮರಿಬೇಡಿ. ಇದನ್ನ ಯಾಕೆ ಮಾಡ್ತಾರೆ ಗೊತ್ತಾ? ದೇವರಿಗೂ ಬಾಯಾರಿಕೆ ಆಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನೀರಿನಿಂದ ತುಂಬಿದ ಪಾತ್ರೆಯು ಪೂಜಾ ಕೋಣೆಯಲ್ಲಿದ್ದಾಗ ದೇವರಿಗೆ ಬಾಯಾರಿಕೆಯಾಗೋದಿಲ್ಲ, ದೇವರು ಸಂತೃಪ್ತನಾಗ್ತಾನೆ ಅನ್ನೋ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ದೇವರು ಸಂತೃಪ್ತನಾದ್ರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಯಾವಾಗ್ಲೂ ಇರುತ್ತೆ. ಅಷ್ಟೇ ಅಲ್ಲ, ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಸದಾ ಆವರಿಸಿರುತ್ತೆ. ಒಂದು ವೇಳೆ ನೀವು ದೇವರ ಕೋಣೆಯಲ್ಲಿ ಖಾಲಿ ಮಡಿಕೆಯನ್ನ ಇಟ್ರೆ ಅದರಿಂದ ನಿಮ್ಮ ಮನೆ ಹಾಗೂ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇದು ಆರ್ಥಿಕ ಸಮಸ್ಯೆಗೆ ಕಾರಣವಾಗುತ್ತೆ. ಹಾಗಾಗಿ ತಪ್ಪಿಯೂ ಈ ತಪ್ಪನ್ನ ಮಾಡಬೇಡಿ. ನಾಲ್ಕನೇದಾಗಿ, ನಿಮ್ಮ ಲಾಕರ್ ಅಥವಾ ತಿಜೋರಿ ಯಾವತ್ತೂ ಖಾಲಿಯಾಗಿರದಂತೆ ನೋಡ್ಕೊಳ್ಳಿ. ನಿಮ್ಮ ಲಾಕರ್ ಅಂತಂದ್ರೆ ಅದು ಲಕ್ಷ್ಮೀದೇವಿ ವಾಸಿಸುವಂತಹ ಸ್ಥಳ. ಹಾಗಾಗಿ ಆ ಸ್ಥಳದಲ್ಲಿ ಯಾವಾಗ್ಲೂ ಸ್ವಲ್ಪವಾದ್ರೂ ಹಣ ಇರುವಂತೆ ನೋಡ್ಕೊಳ್ಬೇಕು. ಖಾಲಿ ತಿಜೋರಿಗಳು ಅಥವಾ ಪರ್ಸ್ಗಳು ಬಡತನಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ನಿಮ್ಮ ಸೇಫ್ ಲಾಕರ್ ಆಗಿರಬಹುದು ಅಥವಾ ಪರ್ಸ್, ಹಣ ಇಡುವಂತಹ ಬ್ಯಾಗ್ ಆಗಿರಬಹುದು, ಅಲ್ಲಿ ಸ್ವಲ್ಪ ಹಣ ಇರಲೇಬೇಕು ಅನ್ನೋದು ನೆನಪಲ್ಲಿರಲಿ. ಅದನ್ನ ನೀವು ಇದ್ದಕ್ಕಿದ್ದಂತೆ ಖಾಲಿ ಮಾಡಿದ್ರೆ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪಗೊಳ್ತಾಳೆ. ಇದರಿಂದ ಆರ್ಥಿಕ ಸಮಸ್ಯೆಯಾಗುತ್ತೆ. ಅಂದ್ರೆ ನೀವು ಹಣ ಗಳಿಸೋದಕ್ಕೆ ಕಷ್ಟಪಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಇದರಿಂದ ನೀವು ಗೋವುಗಳು, ಗೋಮತಿ ಚಕ್ರ, ಶಂಖ, ಚಿಪ್ಪುಗಳನ್ನು ಕೂಡ ಲಾಕರ್ನಲ್ಲಿಡೋದ್ರಿಂದ ನಿಮ್ಮ ಸಮೃದ್ಧಿ, ಸಂಪತ್ತು ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಕೊನೆಯದಾಗಿ, ನಿಮ್ಮ ನಾಲಿಗೆಯನ್ನ ಎಂದಿಗೂ ಖಾಲಿ ಮಾಡಬೇಡಿ. ನಮ್ಮ ಸಮೃದ್ಧಿಯಲ್ಲಿ ನಾಲಿಗೆಗೆ ಬಹಳ ಮುಖ್ಯವಾದ ಸ್ಥಾನವಿದೆ. ಆದ್ದರಿಂದ ನಿಮ್ಮ ನಾಲಿಗೆಯನ್ನ ಖಾಲಿ ಮಾಡೋದಕ್ಕೆ ಎಂದಿಗೂ ಮರಿಬೇಡಿ. ಏನಪ್ಪಾ ಇವರು ನಾಲಿಗೆಯನ್ನ ಖಾಲಿ ಮಾಡಬೇಡಿ ಅಂತಿದ್ದಾರೆ, ಇದರ ಅರ್ಥ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರ ಅರ್ಥ ನಿಮ್ಮ ನಾಲಿಗೆಯಿಂದ ಯಾರನ್ನೂ ಅವಮಾನಿಸಬೇಡಿ ಅಂತ. ಮನೆಯ ಹಿರಿಯರು ಮಾನಸಿಕವಾಗಿ ನೋಯುವಂತಹ ಯಾವುದೇ ಮಾತುಗಳನ್ನ ಹೇಳಬೇಡಿ. ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀದೇವಿ ಕೋಪಗೊಳ್ತಾಳೆ. ಅಷ್ಟೇ ಅಲ್ಲ, ಇದರಿಂದ ಆಕೆ ತಾನು ನಡೆಯುವ ಮಾರ್ಗವನ್ನೇ ಬದಲಾಯಿಸ್ಬಿಡ್ತಾಳೆ. ಇದರಿಂದ ನೀವು ದಟ್ಟ ದರಿದ್ರರಾಗೋದು ಖಚಿತ. ಹಾಗಾಗಿ ಮನೆಯ ಹಿರಿಯರನ್ನ ಎಂದಿಗೂ ಅಗೌರವದಿಂದ ಕಾಣಬೇಡಿ. ನೀವು ಮುಖ್ಯವಾಗಿ ನೆನಪಲ್ಲಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ನಿಮ್ಮ ಮಾತು ಕ್ರಿಯೆಯಿಂದ ನೀವು ಯಾರಿಗೂ ನೋವನ್ನುಂಟು ಮಾಡಬಾರದು. ಇದು ನಿಮ್ಮ ವಿನಾಶಕ್ಕೆ ಕಾರಣವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಮನೆಯಲ್ಲಿ ಯಾವತ್ತೂ ಈ 5 ವಸ್ತುಗಳು ಖಾಲಿಯಾಗದಂತೆ ನೋಡ್ಕೊಳ್ಳಿ. ಇಲ್ಲದೇ ಇದ್ರೆ ಮನೆಯಲ್ಲಿ ಸದಾ ದರಿದ್ರತನ ಕಾಡುತ್ತೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.